ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದೇಹಕ್ಕೆ ಬಲು ತಂಪು ಈ ಪಾಯಸ. ಯಾವ ಪಾಯಸ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಇವತ್ತು ಮಾಡ್ತಾ ಇರೋದು ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ. ಅದು ನಾರ್ಮಲ್ ಬೆಲ್ಲ ಹಾಕಿಲ್ಲ, ಆರ್ಗಾನಿಕ್ ಬೆಲ್ಲ ಹಾಕಿ ಮಾಡಿರೋಂಥ ಗಸಗಸೆ ಪಾಯಸ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ದೇಹಕ್ಕೆ ಬಲು ತಂಪು. ತುಂಬ ಎಕ್ಸೆಸ್ ಆಫ್ ಹೀಟ್ ಆದಾಗ ಈ ಥರ ಪಾಯಸ ಮಾಡ್ಕೊಂಡು ವಾರದಲ್ಲಿ ಒಂದ್ಸಲ 15 ದಿವಸದಲ್ಲಿ ಒಂದ್ಸಲ ಕುಡಿಯೋದ್ರಿಂದ ಒಳ್ಳೆ ತಂಪು ಅಂತಲೇ ಹೇಳ್ಬೋದು. ಮೊದಲಿಗೆ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು 3ರಿಂದ 4 ದೊಡ್ಡ ಸ್ಪೂನಲ್ಲಿ ಗಸಗಸೆನ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಗಸಗಸೆ ಸ್ವಲ್ಪ ಸಿಡಿಬೇಕು. ಸೀಸ್ಬಾರ್ದು, ಐಯಲ್ಲಿ ಇಟ್ಕೊಂಡು ಸೀದೋಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಗಸಗಸೆನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ರೋಸ್ಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊತೀನಿ. ಅದೇ ಬಾಣಲಿಗೆ ಒಂದು 2 ಸ್ಪೂನಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಗಸಗಸೆನೂ ಅಕ್ಕಿನ ಅದೇ ಒಂದೇ ಸಿಮ್ಮಲ್ಲಿ ಇಟ್ಕೊಂಡೇ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸೀಸ್ಬಾರ್ದು ಯಾವುದೇ ಕಾರಣಕ್ಕೂ. ಸೀಸಿರೋ ಟೇಸ್ಟ್ ಹೊರಟೋಗುತ್ತೆ. ಈ ಅಕ್ಕಿ ಮತ್ತು ಗಸಗಸೆನ ಒಂದು ಬಟ್ಲಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ರುಚಿ ಕೊಡೋಕ್ಕೆ ಅಂತೇಳಿ ನಾನು ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ರೋಸ್ಟ್ ಮಾಡಿ ರುಬ್ಬಿ ಹಾಕ್ಕೋತಾ ಇದ್ದೀನಿ. ಇದು ಹಾಗೆ ತಿನ್ನೋದಕ್ಕೂ ರುಬ್ಬಿ ತಿನ್ನೋದಕ್ಕೂ ಒಳ್ಳೆ ಟೇಸ್ಟು. ಗಸಗಸೆ ಪಾಯಸ ಡಬಲ್ ರುಚಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಬೇಕಾದ್ರೆ ಅದು ಮೆತ್ತಗಾಗಬಾರ್ದಲ್ವ, ಸ್ವಲ್ಪ ಕ್ರಿಸ್ಪಿ ಆಗಿರಲಿ ಅಂತೇಳಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲಿಗೆ 1 ಚೊಂಬಷ್ಟು ನಾನು ನೀರನ್ನ ಹಾಕ್ಕೊಂಡು, ನೀರು ಸ್ವಲ್ಪ ಕಡೆ ಕುದೀಲಿ ಅಂತೇಳಿ ಈ ಕಡೆ ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಮೊದಲಿಗೆ ಗಸಗಸೆ ಮತ್ತು ಅಕ್ಕಿ ಇತ್ತಲ್ಲ, ಅದನ್ನ ಎರಡನ್ನೂ ನಾನು ನೀರು ಹಾಕೊಂಡೇ ಫಸ್ಟೇ ಡ್ರೈ ಆಗಿ ನೈಸಿಗೆ ರುಬ್ಕೋತೀನಿ. ಅದ್ರ ಜೊತೆಗೇ ಬಾದಾಮಿ ಗೋಡಂಬಿ ಇಟ್ಕೊಂಡಿದ್ದಲ್ಲ, ಅದು ಒಂದು 5 ಏಲಕ್ಕಿಕಾಯಿ ಹಾಕಬೇಕು. ಜಾಸ್ತಿ ಏಲಕ್ಕಿಕಾಯಿ ಹಾಕಬೇಕು. ಆ ಗಸಗಸೆ ಫ್ಲೇವರು ಏಲಕ್ಕಿಕಾಯಿ ಫ್ಲೇವರು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಳ್ಳೆ ಘಮ ಘಮ ಅಂತ ಇತ್ತು. ಸ್ವಲ್ಪ ಏಲಕ್ಕಿಕಾಯಿ ಜಾಸ್ತಿ ಹಾಕಬೇಕು. ಒಂದು 5 ಹಾಕಿದ್ರು ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಹಿಡಿಯಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಡೈರೆಕ್ಟಾಗೇ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಷ್ಟು ನೈಸಿಗೆ ಮಾಡ್ಕೋಬೇಕೋ ಅಷ್ಟು ನೈಸಿಗೆ ನಾವು ಇದನ್ನ ರುಬ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ನೈಸ್ ರುಬ್ಕೊಂಡಿದ್ದೀನಿ. ಈ ಕಡೆ ನೋಡಿ, ನಾನು ಆರ್ಗಾನಿಕ್ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ ಅಂದಲ್ಲ, ಇದು ನಾವು ಟೀ ಕಾಫಿಗೂ ಯೂಸ್ ಮಾಡ್ಬೋದು. ನಾನಿವತ್ತು ಗಸಗಸೆ ಪಾಯಸಕ್ಕೆ ಅಂತೇಳಿ ಈ ಬೆಲ್ಲನ ಹಾಕಿ ನಾನು ಪಾಯಸ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟ್ ಇತ್ತು. ಏನು ಅಂದರೆ ಸ್ವಲ್ಪ ಇದು ಬೆಲ್ಲದಕ್ಕಿಂತ ಸ್ವಲ್ಪ ಸಿಹಿ ಅಂಶ ಕಮ್ಮಿ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೀನಿ. ಉಂಡೆ ಬೆಲ್ಲ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಈ ಕಡೆ ನೀರು ಕುದೀತಾ ಇತ್ತಲ್ಲ, ನೀರು ಕುದೀತಾ ಇರೋದಕ್ಕೆ ಡೈರೆಕ್ಟಾಗಿ ಈ ಆರ್ಗಾನಿಕ್ ಬೆಲ್ಲ ಪುಡಿ ಇತ್ತಲ್ಲ, ಅದನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಕಲರ್ ನೋಡಿ ಯಾವ ಥರ ಕಲರ್ ಬಿಡ್ತೈತೆ ಅಂದರೆ ಸ್ವಲ್ಪ ಕಪ್ಪು ಆಗುತ್ತೆ ಇದು ಪಾಯಸ. ಅದಕ್ಕೋಸ್ಕರನೇ ಕಲರ್ ಆ ಥರ ಬಂದೈತೆ. ಈಗ ಅದು ಚೆನ್ನಾಗಿ ಕುದೀತಾ ಇದೆಯಲ್ಲ, ಬೇಗ ಅದು ಹಾಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ. ಅದು ಕರಗ್ತಾ ಇದ್ದಂಗೆ ಇಲ್ಲಿ ನೋಡಿ, ನಾನು ಎಷ್ಟು ನೈಸಿಗೆ ನಾನು ರುಬ್ಕೋಬೋದು ಅಷ್ಟು ನೈಸಿಗೆ ನಾನು ರುಬ್ಕೊಂಡಿದ್ದೀನಿ. ಯಾಕಂದರೆ ಕುಡಿಬೇಕಾದ್ರೆ ಆ ತೆಂಗಿನಕಾಯಿ, ಒಣ ಕೊಬ್ಬರಿ ಅವೆಲ್ಲ ಬಾಯಿಗೆ ಸಿಗಬಾರ್ದು. ಎಷ್ಟು ನೈಸಿಗೆ ಆಗುತ್ತೋ ಅಷ್ಟು ನೈಸಿಗೆ ನಾವು ಇದನ್ನು ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಕುದೀತಿದ್ದಂಥ ಬೆಲ್ಲದ ನೀರಿಗೆ ಡೈರೆಕ್ಟಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನಮಗೆ ಎಷ್ಟು ಹದ ಬೇಕೋ ಅಷ್ಟು ಹದವಾಗಿ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೇಕಾಗುತ್ತೆ. ಯಾಕಂದರೆ ಅಕ್ಕಿಯಲ್ಲಿ ಹಾಕಿರೋದ್ರಿಂದ ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ. ನಿಜ ಹೇಳ್ಬೇಕಂತಂದರೆ ಇದನ್ನು ನಾನು 2 ದಿವಸ ಇಟ್ಕೊಂಡು ತಿಂದಿದ್ದಾಯಿತು. ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ಆರ್ಗಾನಿಕ್ ಬೆಲ್ಲ ಹಾಕಿ ಯೂಸ್ ಮಾಡಿರೋದ್ರಿಂದ ಗಸಗಸೆ ಪಾಯಸ ಅಂತ ಅಂದರೆ ಅದು ಗಸಗಸೆ ಫ್ಲೇವರು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಏಲಕ್ಕಿಕಾಯಿ ಬೇರೆ ಹಾಕಿದ್ವಲ್ಲ, ಅದೆಲ್ಲ ಫ್ಲೇವರ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸಿಹಿ ಜಾಸ್ತಿ ಬೇಕು ಅಂತ ಅಂದರೆ ಸ್ವಲ್ಪ ಸಿಹಿ ಜಾಸ್ತಿ ಹಾಕ್ಕೊಳ್ಳಿ. ನಾನು ನಾರ್ಮಲಾಗಿ ಹಾಕ್ಕೊಂಡಿದ್ದೆ. ನೋಡಿ, ಚೆನ್ನಾಗಿ ಕುದಿಸ್ತಾ ನಮಗೆ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೇಕು ಅಂತ ಹೇಳಿದ್ದು. ಹಾಲಾಕೋದು ಬೇಡ, ಬರೀ ನೀರಲ್ಲೇ ಹಾಕಿ ಮಾಡಬೇಕು. ದೇಹಕ್ಕೆ ಬಲು ತಂಪು ಈ ಗಸಗಸೆ ಪಾಯಸ. ನಾನು ಹೇಗೆ ಆರ್ಗಾನಿಕ್ ಬೆಲ್ಲ ಉಪಯೋಗಿಸಿ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಿಂಪಲ್ ಆಗಿರೋವಂಥ ರೆಸಿಪಿ ತೊಗೊಂಡು ಬಂದು ವಿಡಿಯೋ ಶೇರ್ ಮಾಡ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.